ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಕಂಟಿ ಗೆಳೆಯರು ಬಂದು, ಅಣ್ಣ ಅತ್ತಿಗೆನ ನೋಡೋದಕ್ಕೆ ನೆಂಟರುಗಳು ಬಂದುಬಿಟ್ಟಿದ್ದಾರೆ, ನೀನೇನಾದರೂ ಹೋಗಿ ಈಗ ಮದುವೆನ ತಡಿಲಿಲ್ಲ ಅಂತ ಹೇಳಿದ್ರೆ ಆ ಮದುವೆ ಫಿಕ್ಸ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ತಾರೆ. ಆಗ ಏನೆಲ್ಲ ಹೇಳ್ತಿದ್ಯಾ ಅಂದಾಗ, ಹೌದು ಅಣ್ಣ, ಗಂಗಾಧರ್ ಅಣ್ಣಂಗೆ ಸಂಬಂಧ ಒಪ್ಪಿಗೆ ಆಗಿಬಿಟ್ಟಿದೆ, ನೀನೇನಾದರೂ ಹೋಗಿ ತಡಿಲಿಲ್ಲ ಅಂದರೆ ಸ್ನೇಹಕ್ಕವ್ರನ್ನ ಅವರಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ, ಆಮೇಲೆ ಅತ್ತಿಗೆನ ನೀನು ಕಳ್ಕೊಳ್ಬೇಕಾಗುತ್ತೆ ಅಣ್ಣ ಅಂತ ಈ ಕಡೆ ಬಂದು ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಆಗ ಕಂಟಿ, ಅಯ್ಯೋ ಏನು ಹೇಳ್ತಾ ಇದೆಯಾ, ನನ್ನ ಹುಡುಗಿನ ನಾನು ಕಳ್ಕೊಳ್ಳೋದ, ನಮ್ಮವ್ರನ್ನ ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳೋದಿಲ್ಲ, ಮೊದಲು ಬರಲ್ಲ, ಹೋಗಿ ಆ ಮದುವೆನ ತಡೆಯೋಣ, ಹಾಗೆ ತಾಂಬೂಲ ಬದಲಾಯಿಸ್ಕೊಳ್ಳೋದನ್ನು ನಾವು ತಡೆಯೋಣ ಅಂತ ಹೇಳಿ ಕಂಟಿ ಹಾಗೆ ಕಂಟಿ ಗೆಳೆಯರು ಎಲ್ಲರೂ ಕೂಡ ಹೊರಟು ಬಂದು ಪುಟ್ಟಕ್ಕನ ಮನೆಗೆ ಬರ್ತಾರೆ. ಇತ್ತ ಪುಟ್ಟಕ್ಕನ ಮನೆಯಲ್ಲಿ ಹೆಣ್ಣು ನೋಡುವ ಶಾಸ್ತ್ರ ನಡೀತಾ ಇರುತ್ತೆ. ಕಂಟಿ ಯೋಚನೆಯನ್ನು ಮಾಡ್ತಿರ್ತಾನೆ, ಏನಾದರೂ ಸ್ನೇಹ ಅವರು ಒಪ್ಕೊಬಿಟ್ರೆ ಏನು ಮಾಡೋದು, ಇಲ್ಲ ಅವರು ಒಪ್ಕೊಳ್ಳಲ್ಲ, ಅವರು ನನ್ನನ್ನು ಇಷ್ಟಪಡ್ತಿದ್ದಾರೆ ಅಂತ ಅಂದ್ಕೊಳ್ತಾನೆ. ನಂತರ ಪುಟ್ಟಕ್ಕನ ಮನೆಯಲ್ಲಿ ಹೆಣ್ಣು ನಡೆಯೋ ಶಾಸ್ತ್ರ ನಡೀತಾ ಇರುತ್ತೆ. ನಂತರ ಹುಡುಗ ಹುಡುಗಿಯನ್ನು ನೋಡಿಬಿಟ್ಟು, ಹಾಂ ನನಗೆ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ಅಂತ ಹೇಳ್ತಾರೆ. ಆಗ ಗಂಗಾಧರ ಅಣ್ಣನಿಗೆ ತುಂಬಾ ಖುಷಿಯಾಗುತ್ತೆ. ಸ್ನೇಹ ಏನನ್ನೂ ಮಾತಾಡ್ದೇನೆ ಮದುವೆ ಇಷ್ಟ ಇಲ್ಲದ ಹಾಗೆ ಸುಮ್ಮನೆ ನಿಂತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಕಂಟಿ ಬರ್ತಾನೆ. ಕಂಟಿ ಬಂದು, ಓ ನೆಂಟರು ಬಂದ್ಬಿಟ್ಟಿದ್ದೀರಾ, ಬನ್ನಿ ಕೂತ್ಕೋಬೇಕು ಅಂತ ಇತ್ತ ಕಂಟಿ ಹೇಳ್ತಾನೆ. ನಂತರ ಗಂಡಿನ ಕಡೆಯವರು ನಾನು ಸ್ವಲ್ಪ ಸ್ನೇಹ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ. ಆಗ ಪುಟ್ಟಕ್ಕ ಮತ್ತೆ ಗಂಗಾಧರನ್ನ, ಮದುವೆ ಆಗುವಂಥವ್ರು ಮಾತಾಡ್ಕೊಂಡ್ರೆ ಮಾತಾಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ಪುಟ್ಟಕ್ಕ ಸರಿ ಆಯಿತು ಅಂತ ಹೇಳ್ತಾರೆ. ಆಗ ಕಂಟಿ, ಅಯ್ಯಯ್ಯೋ ಒಂದು ನಿಮಿಷ ನಿಂತ್ಕೊಳ್ಳಿ, ನೀವು ಇಷ್ಟೊಂದಡಿ ಅರ್ಜೆಂಟ್ ಮಾಡಿಬಿಟ್ರೆ ಹೆಂಗೆ ಅಂತ ಹೇಳ್ತಾರೆ. ಆಗ ಏಕೆ ಏನಾಯಿತು ಅಂತ ಗಂಡು ಕೇಳ್ತಾನೆ. ಆಗ ಅಲ್ಲ, ನೀವು ನಿಮ್ಮ ಒಪ್ಪಿಗೆನ ಹೇಳ್ಬಿಟ್ರೆ ಹಾಗೆ ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಬಿಟ್ರೆ ಏನು ಕತೆ, ತಡೀರಿ ಸ್ವಲ್ಪ ಹುಡುಗಿನೂ ಕೇಳೋಣ, ಹುಡುಗಿ ಅಭಿಪ್ರಾಯ ಏನು ಅಂತ ಕೇಳ್ಬಿಟ್ಟು ಆಮೇಲೆ ಮಾಡಿದ್ರೆ ಆಯಿತು ಅಂತ ಹೇಳ್ತಾನೆ. ಆಗ ಏನು ಹೇಳ್ತಾ ಇದ್ದೀರಾ, ಸ್ನೇಹ ಅವ್ರಿಗೂ ನಾನು ಒಪ್ಪಿಗೆ ಆಗಿದ್ದೀನಿ ಅಂತ ಹೇಳ್ತಾನೆ. ಅಯ್ಯ ಅವ್ರ ಬಾಯಿಂದ ಹೇಳಿ ಇರ್ರಿ ಅಂತ ಈ ಕಡೆ ಕಂಟಿ ಹೇಳ್ತಾನೆ. ನಂತರ ಸ್ನೇಹನ ಕಂಟಿ ಕೇಳ್ತಾನೆ, ನಿಮಗೆ ಈ ಮದುವೆ ಇಷ್ಟ ಇದೆಯಾ ಅಂತ ಕೇಳಿದಾಗ ಸ್ನೇಹ ಏನನ್ನು ಮಾತಾಡೋದಿಲ್ಲ. ನೋಡಿ, ನೀವು ಏನನ್ನು ಎದುರುಕೊಳ್ಬೇಡಿ, ನೀವು ಆರಾಮಾಗಿರಿ, ಹಾಗೆಯೇ ನೀವು ಯಾರಿಗೂ ಯಾವುದೇ ರೀತಿಯಾಗಿ ಎದುರುಕೊಳ್ಳೋ ಹಾಗೆ ಇಲ್ಲ, ನಿಮಗೆ ಈ ಮದುವೆ ಇಷ್ಟ ಇದ್ದರೆ ಹಾಗೆ, ಇಷ್ಟ ಇಲ್ಲ ಅಂದರೆ ಬೇಡ ಅಂತ ಹೇಳಿ, ನಾನಿದ್ದೀನಿ ನಿಮಗೆ ಅಂತ ಕಂಟಿ ಹೇಳ್ತಾನೆ. ಕಂಟಿ ಮಾತನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದೆಯಪ್ಪ ಅಂತ ಎಲ್ಲರೂ ಕೇಳ್ತಾರೆ. ಆಗ ಅಲ್ಲವ್ವ, ಈಗ ಬಲವಂತವಾಗಿ ಮದುವೆ ಮಾಡಿದ್ರೆ ಹೇಗೆ ಚೆನ್ನಾಗಿರ್ತದಾ ಹೇಳಿ, ಈಗ ಸಹನಾ ಅವ್ರನ್ನೇ ನೋಡ್ಕೊಳ್ಳಿ, ಸಹನಾ ಅವ್ರಿಗೆ ಹೇಗಾಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ವ, ಮೊದಲು ಇಷ್ಟಪಡಬೇಕು ಆಮೇಲೆ ಮದುವೆ ಆಗಬೇಕು ಅಂತ ಹೇಳಿದಾಗ ಸಹನಾ ಅವ್ರಿಗೆ ನೀವು ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾನೆ. ಅಯ್ಯೋ ನೀವೇನು ತೆಪ್ಪು ಹೇಳಿದ್ರ, ನೀವು ಹೇಳಿದ್ರಲ್ಲೂ ಸತ್ಯ ಐತೆ ಅಂತ ಹೇಳಿ ಈ ಕಡೆ ಕಂಟಿಗೆ ಸಹನಾ ಹೇಳ್ತಾಳೆ. ಆಗ ಮತ್ತೆ ನಾನು ಹೇಳಲಿಲ್ವಾ ಅಂತ ಈ ಕಡೆ ಕಂಟಿ ಹೇಳ್ತಾನೆ. ನಂತರ ಸ್ನೇಹಾಗೆ ಮತ್ತೆ ಕಂಟಿ ಹೇಳಿ, ನಿಮಗೆ ಒಪ್ಪಿಗೆ ಇದೆಯಾ ಇಲ್ವೋ ಅಂತ ಅಂದಾಗ ಅದು ಅಂತಾಳೆ. ಆಗ ಗಂಗಾಧರನ ಹೇಳವ್ವ ಏನು ಅಂತ ಹೇಳಿದಾಗ ಸುಮ್ಮನೆ ನಿಂತಿರ್ತಾಳೆ. ನಂತರ ಪುಟ್ಟಕ್ಕ ಕೂಡ, ಹೇಳವ್ವ ನಿನ್ನ ಮನಸ್ಸಲ್ಲಿ ಏನೈತೆ ಅದನ್ನು ಹೇಳು ಅಂದಾಗ ಈ ಕಡೆ ಸ್ನೇಹ, ಅದು ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳ್ತಾನೆ. ಆಗ ಇದ್ದು ಮಾತು ಅಂತ ಅಂದರೆ ಈಗ ಬಂತು ನೋಡಿ ಸತ್ಯ ಆಚೆಗೆ, ಸರಿ ಅವರಿಗೆ ಟೈಮ್ ಕೊಡ್ತಿರಲ್ಲ, ಆ ಟೈಮಲ್ಲಿ ನಿಮಗೆ ತಿಳಿಸ್ಬಿಡ್ತಾರೆ, ಈಗ ತಾಂಬೂಲನ ತಗೊಂಡು ಎಲ್ಲ ಹೊರಟ್ಬಿಡಿ ಅಂತ ಹೇಳ್ತಾರೆ. ನಂತರ ಗಂಗಾಧರನ, ಅಯ್ಯಯ್ಯೋ ಹಂಗೆ ಹೋಗ್ಬಿಡಿ, ತಾಂಬೂಲನ ಬದಲಾಯಿಸ್ಕೊಬಿಡೋಣ ಅಂತ ಅಂದಾಗ, ಅಯ್ಯ ಇರಿ ಗಂಗಾಧರನ, ನೀವೇನು ಈ ಥರ ಅರ್ಜೆಂಟ್ ಮಾಡ್ತೀರಾ, ನೀವು ತಗೊಳ್ಳಿ ತಾಂಬೂಲನ ತಗೊಂಡು ಹೋಗಿ ಅಂತ ಹೇಳಿ ಕಂಟಿ ಎಲ್ಲರಿಗೂ ತಾಂಬೂಲನ ವಾಪಸ್ಸು ಕೊಟ್ಟು ಕಳಿಸ್ಬಿಡ್ತಾನೆ. ಈ ಕಡೆ ಗಂಗಾಧರನ ಕಂಟಿನ ಕರ್ಕೊಂಡು ಬರ್ತಾನೆ. ಅಲ್ಲ, ನೀವೇನು ಮಾಡ್ತಾ ಇದ್ದೀರಾ ನನ್ನ ಮಗಳ ಜೀವನದಲ್ಲಿ, ನೀವೇನಾದರೂ ಆಟ ಆಡ್ತಾ ಇದ್ದೀರಾ, ಎಲ್ಲರನ್ನೂ ತಾಂಬೂಲ ತಗೊಂಡು ವಾಪಸ್ ಹಾಕಿ ಕಳಿಸಿದ್ರಿ, ನನ್ನ ಮಗಳು ಮೊದಲೇ ಹಾರ್ಟ್ ಆಪ್ರೇಷನ್ ಆಗಿರುವಂತಹ ಹುಡುಗಿ, ನೀವು ಅವಳ ಜೀವನದಲ್ಲಿ ಆಟವನ್ನು ಆಡಬೇಡಿ ಅಂತ ಹೇಳಿ ಇತ್ತ ಕಂಟಿಗೆ ಕೈ ಮುಗಿದು ಕೇಳ್ಕೊಳ್ತಾನೆ ಗಂಗಾಧರನ್ನ. ಆಗ ಕಂಟಿಗೆ ಖುಷಿಯಾಗಿ, ಅಪ್ಪ ಈಗ ನಿಮ್ಮ ಬಾಯಿಂದನೇ ಆಚೆ ಬಂತಲ್ಲ, ಇದು ಹೇಳಿ ನನಗೆ ಒಳ್ಳೆ ಉಪಕಾರ ಮಾಡಿದ್ರಿ ಅಂತ ಕಂಟಿ ಹೇಳ್ತಾನೆ. ಆಗ ಗಂಗಾಧರನ, ನಿಮ್ಮ ಕೈ ಮುಗಿತೀನಿ, ನನ್ನ ಮಗಳಿಗೆ ಮೊದಲೇ ಹಾರ್ಟ್ ಆಪ್ರೇಷನ್ ಆಗಿದೆ, ನೀವು ನನ್ನ ಮಗಳನ್ನ ಜೀವನದಲ್ಲಿ ಆಟ ಆಡಬೇಡಿ ಅಂತ ಹೇಳ್ತಾನೆ. ಆಗ ಅಯ್ಯ ಇಷ್ಟು ಹೇಳಿದ್ರಲ್ಲ, ಇನ್ಮೇಲೆ ನೋಡ್ತಾ ಇರಿ, ನೀವೇ ಹಾರ್ಟ್ ಆಪ್ರೇಷನ್ ಆಗಿರೋ ಹುಡುಗಿ ಅಂತ ಹೇಳಿದ್ರಲ್ಲ, ಇಷ್ಟು ಸಾಕು ನನಗೆ ಅಂತ ಹೇಳಿ ನಿನ್ನ ಮುಂದೆ ನಾನಿದ್ದೀನಿ ಅವರಿಗೆ, ಅವರು ನನ್ನ ಹೃದಯ, ನಾನು ಅವ್ರನ್ನ ಜೋಪಾನ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಗಂಗಾಧರ ನನಗೆ ಶಾಕ್ ಆಗುತ್ತೆ, ಏನು ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾನೆ. ನೋಡಿ ಮುಂದೆ ನಾನೆಲ್ಲ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಕಂಟಿ ಹೊರಟೋಗ್ತಾನೆ. ಇತ್ತ ಗಂಗಾಧರನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸರಿ ಅಂತ ಹೇಳಿಬಿಟ್ಟು ಗಂಗಾಧರನನ್ನು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಬಂಗಾರಮ್ಮ ಪುಟ್ಟಕ್ಕನ ಮನೆಗೆ ಬರ್ತಾಳೆ.
ಇತ್ತ ಗಂಗಾಧರನ್ನ ಆರ್ಟ್ ಆಪ್ರೇಷನ್ ಆಗಿರೋ ಹುಡುಗಿ ಅಂತ ಹೇಳಿದ್ದನ್ನು ಕೇಳಿ ಕಂಟಿಗೆ ಬಹಳ ಖುಷಿಯಾಗಿರುತ್ತೆ. ಅಪ್ಪ ಹೇಗೋ ಇವರೇ ಹೇಳ್ಬಿಟ್ರು, ಈಗ ಎಲ್ಲರಿಗೂ ನಾನು ಸತ್ಯನ ಹೇಳ್ಬೋದು ಅಂತ ಅಂದ್ಕೊಂಡು ಖುಷಿಯಾಗಿ ಹೊರಗಡೆ ಓಡಿ ಬರ್ತಾನೆ. ಇತ್ತ ಅಷ್ಟರಲ್ಲಿ ಬಂಗಾರಮ್ಮ ಬರ್ತಾರೆ. ಬಂಗಾರಮ್ಮ ಪುಟ್ಟಕ್ಕನನ್ನು ಹುಡ್ಕೊಂಡು ಬಂದು ಪುಟ್ಟಕ್ಕ ಪುಟ್ಟಕ್ಕ ಅಂತ ಕೂಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕಂಟಿ ಗೆಳೆಯರು ಹಾಗೆ ಪುಟ್ಟಕ್ಕ ಬರ್ತಾರೆ. ಆಗ ಬಂಗಾರಮ್ಮ, ಪುಟ್ಟಕ್ಕ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಅಂತ ಇತ್ತ ಹೇಳ್ತಾರೆ. ಆಗ ಪುಟ್ಟಕ್ಕ ಬನ್ನಿ ಅಮ್ಮವ್ರೆ ಅಂತ ಹೇಳಿ ಸಪ್ರೇಟಾಗಿ ಕರ್ಕೋಗ್ತಾರೆ. ಆಗ ಬಂಗಾರಮ್ಮ ಪುಟ್ಟಕ್ಕನಿಗೆ, ಪುಟ್ಟಕ್ಕ ಅದು ನಮ್ಮ ಕಂಟಿ ಇತ್ತೀಚೆಗೆ ಹೇಗೇಗೋ ಆಡ್ತಾ ಇದ್ದಾನೆ, ಅವನು ಯಾರ ಹತ್ರ ಏನು ಹೇಳ್ಕೊಳ್ಳಿಲ್ಲ ಅಂದರೂ ನಿನ್ನ ಹತ್ರ ಎಲ್ಲವನ್ನ ಹೇಳ್ಕೊಳ್ತಾನೆ ಪುಟ್ಟಕ್ಕ, ಅದಕ್ಕೆ ನಿನ್ನ ಹತ್ರ ನಾನು ಏನನ್ನೋ ಕೇಳಬೇಕು ಅಂದಾಗ, ಏನು ಹೇಳಿ ಅವರೇ, ನೀವು ನನ್ನ ಹತ್ರ ಕೇಳೋಕ್ಕೆ ಮುಜುಗರ ಪಟ್ಕೊಳ್ಳೋದೆ, ಸಂಕೋಚ ಪಟ್ಕೊಳ್ಳೋದೆ, ನೀವೇನು ಕೇಳಿದ್ರೆ ಹೇಳ್ತೀನಿ ಹೇಳಿ ಅಂತ ಹೇಳಿದಾಗ ಬಂಗಾರಮ್ಮ, ಪುಟ್ಟಕ್ಕ ಅವನ ಮನಸ್ಸಲ್ಲಿ ಏನಿದೆ, ಯಾರನ್ನು ಮದುವೆ ಆಗ್ತಾನೆ, ಹಾಗೆ ಏನೇನೋ ಮಾತಾಡ್ತಾನೆ, ಅದ್ರ ಬಗ್ಗೆ ತಿಳ್ಕೊಂಡು ನನಗೆ ಹೇಳು ಅಂತ ಈ ಕಡೆ ಬಂಗಾರಮ್ಮ ಪುಟ್ಟಕ್ಕನಿಗೆ ಹೇಳಿ, ನನಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಅಂತ ಬಂಗಾರಮ್ಮ ಅರ್ಜೆಂಟಲ್ಲಿ ಓಡೋಗ್ತಾರೆ. ಇತ್ತ ಪುಟ್ಟಕ್ಕ ಕಂಟಿಯನ್ನು ಹೇಳ್ಕೊಂಡು ಬರ್ತಾರೆ. ಕಂಟಿಯನ್ನು ಹೇಳ್ಕೊಂಡು ಬಂದುಬಿಟ್ಟು, ಅಲ್ಲ ಕಣಪ್ಪ, ನಿನ್ನ ಮನಸ್ಸಲ್ಲಿ ಏನೈತೆ ಹೇಳು, ಯಾಕಪ್ಪ ನೀನು ಒಂಥರ ಆಡ್ತಾ ಇದೀಯಾ, ಸ್ನೇಹನ ಮದುವೆ ನಿಲ್ಲಿಸ್ತೀಯಾ, ಸ್ನೇಹನ ವಹಿಸ್ಕೊಂಡು ಮಾತಾಡ್ತೀಯಾ, ಏನಾಗೈತೆ ನಿನಗೆ ಹೇಳು, ಮದುವೆಗೆ ಒಪ್ಕೊಂಡಿದ್ನಿ ಅಂತಲೇ ಬೇರೆ ಹೇಳ್ತೀಯಾ, ಏನಾಗೈತೆ ನನ್ನ ಹತ್ರ ಹೇಳವ ಅಂತ ಈ ಕಡೆ ಪುಟ್ಟಕ್ಕ ಕಂಟಿನ ಕೇಳ್ತಾಳೆ. ಆಗ ಕಂಟಿ, ಅವ್ವ ನಾನು ಹೃದಯ ಹಾಕಿರೋ ಹುಡುಗಿ ನನಗೆ ಹುಡುಕ್ತೀನಿ ಅಂತ ಹೇಳಿದ್ದೆ ತಾನೇ, ಆ ಹುಡುಗಿ ನನಗೆ ಸಿಕ್ಬಿಟ್ಲು ಅಂತ ಹೇಳ್ತಾನೆ. ಆಗ ಪುಟ್ಟಕ್ಕನಿಗೆ ಖುಷಿಯಾಗಿ, ಹೌದಾ, ಯಾರದು ಅಂತ ಖುಷಿಯಿಂದ ಪುಟ್ಟಕ್ಕ ಕೇಳ್ತಾಳೆ. ಆಗ ಕಂಟಿ ಖುಷಿಯಾಗಿ, ಅವ್ವ ಅದು ಬೇರೆ ಯಾರೂ ಅಲ್ಲ, ಗಂಗಾಧರಣ್ಣನ ಮಗಳು ಸ್ನೇಹ ಅಂತ ಪುಟ್ಟಕ್ಕನಿಗೆ ಕಂಟಿ ಹೇಳೇ ಬಿಡ್ತಾನೆ. ಆಗ ಪುಟ್ಟಕ್ಕನಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ ಮಗ ಅಂದಾಗ, ಹೌದು ಅವ್ವ, ಗಂಗಾಧರಣ್ಣನ ಮಗಳಿಗೆ ನಮ್ಮವರ ಹೃದಯವನ್ನು ಹಾಕಿರೋದು, ಅದಕ್ಕೆ ನಾನು ಅವರನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರನೇ ಇವತ್ತು ಬಂದು ತಾಂಬೂಲ ಬದಲಾಯಿಸ್ಕೊಳ್ಳೋದನ್ನು ನಿಲ್ಲಿಸ್ಬಿಟ್ಟೆ ಅವ್ವ, ಅದು ಬಿಟ್ಟು ಬೇರೆ ಏನು ಕಾರಣ ಇಲ್ಲ ಅವ್ವ, ನಾನು ಅವರನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಈ ಕಡೆ ಕಂಟಿ ಪುಟ್ಟಕ್ಕನಿಗೆ ಹೇಳ್ತಾರೆ. ಆಗ ಪುಟ್ಟಕ್ಕನಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದೆಯಾ ಅಂತ ಆಶ್ಚರ್ಯವಾಗಿ ಕೇಳಿದಾಗ, ಹೌದು ಅವ್ವ ಅಂತ ಹೇಳ್ತಾನೆ. ಈಗ ಪುಟ್ಟಕ್ಕ ಕಂಟಿ ಮತ್ತು ಸ್ನೇಹನ ಮದುವೆಗೆ ಒಪ್ತಾರ. ಹಾಗೆ ಬಂಗಾರಮ್ಮನಿಗೆ ವಿಷಯ ಗೊತ್ತಾದರೆ ಕಂಟಿ ಮತ್ತು ಸ್ನೇಹನ ಮದುವೆಗೆ ಬಂಗಾರಮ್ಮ ಒಪ್ಕೊಳ್ತಾರ. ರಾಧಾ ಹೊಸ ಪ್ಲ್ಯಾನ್ ಏನು ಮಾಡ್ತಾಳೆ, ಹಾಗೆ ರಾಧಾ ಈ ಥರದವಳು ಅಂದರೆ ಕೆಟ್ಟವಳು ಅಂತ ಗೊತ್ತಾದರೆ ಕಂಟಿ ಏನು ಮಾಡ್ತಾನೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಕಂಟಿ ಮತ್ತು ಸ್ನೇಹ ಪ್ರೀತಿ ಶುರುವಾಗುತ್ತಾ, ಹಾಗೆ ಮದುವೆ ಆಗ್ತಾರಾ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.